ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತೂರು. ಯುಎಸ್ ನಿಂದ ಗೆಳೆಯನ ಮುಂದೆ ದಿಢೀರ್ ಪ್ರತ್ಯಕ್ಷ. ಸರ್ಪ್ರೈಸ್ ಕೊಡೋಕೆ 12,800 ಕಿಲೋಮೀಟರ್ ಪ್ರಯಾಣ. I can go change my fate. You won't understand it. All alone, that's okay. People I can't stand them. They don't want me to change. Keep me where I'm standing. ಸರ್ಪ್ರೈಸ್ ಕೊಡೋದ್ರಲ್ಲಿ ಫ್ರೆಂಡ್ಸ್ ಗಳನ್ನ ಯಾರು ಮೀರ್ಸೋಕ್ಕಾಗಲ್ಲ. ಬರ್ತ್ಡೇ ಆಗಿರ್ಲಿ, ಕೆಲಸ ಸಿಕ್ಕಿದ ಖುಷಿ ಇರಲಿ, ಎಕ್ಸಾಮ್ ರಿಸಲ್ಟ್ ಆಗಿರಲಿ, ಗೆಳೆಯರಿಗೆ ಗೆಳೆಯರೇ ಸಾಕು. ಈಗ ಕ್ರಿಸ್ಮಸ್ ರಜೆಯಲ್ಲಿರುವ ಯುಎಸ್ ನಿಂದ ದಿಢೀರ್ ಭಾರತಕ್ಕೆ ಬಂದು ಸ್ನೇಹಿತನಿಗೆ ಸರ್ಪ್ರೈಸ್ ಕೊಟ್ಟಿರುವ ವಿಡಿಯೋ ಈಗ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಈಗಂತೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಸಾವಿರಾರು ಜನರು ಫ್ರೆಂಡ್ಸ್ ಇರಬಹುದು. ಆದರೆ ಸಂಕಷ್ಟ ಬಂದಾಗ ಅಥವಾ ಒಂದು ಸಣ್ಣ ಖುಷಿಯ ಕ್ಷಣ ಹಂಚಿಕೊಳ್ಳಲು ನಮ್ಮ ಪಕ್ಕದಲ್ಲೇ ನಿಲ್ಲುವ ಎಷ್ಟು ಜನ. ದೂರವಾದರೆ ಪ್ರೀತಿ ಕಡಿಮೆ ಆಗುತ್ತೆ ಅನ್ನೋ ಮಾತಿದೆ. ಆದರೆ ಈ ಇಬ್ಬರು ಗೆಳೆಯರು ಆ ಮಾತನ್ನ ಸುಳ್ಳು ಮಾಡ್ತಿದ್ದಾರೆ. ಬರೋಬ್ಬರಿ 8,000 ಮೈಲಿ ದೂರ, ಅಂದ್ರೆ ಸುಮಾರು 12,800 ಕಿಲೋಮೀಟರ್ ಅಮೆರಿಕದಿಂದ ಭಾರತಕ್ಕೆ ಕೇವಲ ತನ್ನ ಗೆಳೆಯನನ್ನ ಸರ್ಪ್ರೈಸ್ ಮಾಡೋಕೆ ಅಂತಲೇ ಬಂದ ಈ ಯುವಕನ ಕತೆ ಈಗ ಇಡೀ ಇಂಟರ್ನೆಟ್ ಲೋಕದ ಮನಗೆದ್ದಿದೆ. ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. ಮುಖಕ್ಕೆ ಸ್ಕಾರ್, ಪಕ್ಕದಲ್ಲಿ ಕೂತ ಆಪ್ತ ಮಿತ್ರ. ವೈರಲ್ ಆಯ್ತು ಆ ಕ್ಷಣದ ರಿಯಾಕ್ಷನ್. ಈ ವಿಡಿಯೋದಲ್ಲಿ ಕುಚುಕು ಗೆಳೆಯನ ಮನಗೆದ್ದವರು ಪ್ರೇಕ್ಷತ್ ಗುಜಾರ್. ಇವರು ಅಮೆರಿಕದ ಮ್ಯಾಸಚ್ಯೂಸೆಟ್ಸ್ ನ ವೆಸ್ಟ್ವೆಸ್ಟರ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಸಾಲ್ಸ್ ಫೋರ್ಸ್ ನಲ್ಲಿ ಇಂಟರ್ನ್ ಕೂಡ ಆಗಿದ್ದಾರೆ. ಆದರೆ ಎಷ್ಟೇ ಕೆಲಸ ಬಿದ್ದರು, ವೀಸಾ ಬಗ್ಗೆ ಗೊಂದಲಗಳಿದ್ದರು, ಎಷ್ಟೇ ಓದಿನ ಒತ್ತಡವಿದ್ದರೂ ಪ್ರೇಕ್ಷತ್ಗೆ ತನ್ನ ಪುಣೆಯ ಗೆಳೆಯನ ಸರ್ವೇಶ್ ವೈಭವ್ ನೆನಪಾಗುತ್ತಲೇ ಇದ್ದರು. ಪುಣೆಯ ಸಿಒಇಪಿ ಟೆಕ್ನಾಲಜೀಸ್ ಯೂನಿವರ್ಸಿಟಿಯಲ್ಲಿ ಬಿಟೆಕ್ ಮುಗಿಸಿದ ಈ ಗೆಳೆಯರ ನಡುವಿನ ಬಾಂಡಿಂಗ್ ಅಷ್ಟೊಂದು ಗಟ್ಟಿಯಾಗಿದೆ. ಗೆಳೆಯನಿಗೆ ಹೇಳದೆ ಕೇಳದೆ ಪುಣೆಗೆ ಬರಲು ಪ್ರೇಕ್ಷತ್ ಪ್ಲಾನ್ ಮಾಡ್ತಾರೆ. ಇದು ಬರೀ ಟ್ರಿಪ್ ಅಲ್ಲ, ಇದು ಸ್ನೇಹಿತರ ಸಮಾಗಮ. ಈ ವಿಡಿಯೋದ ಅಸಲಿ ಸೀನ್ ನೋಡಿ. ಪುಣೆಯ ಒಂದು ಔಟ್ಡೋರ್ ಜಾಗ ಕೆಫೆಯಲ್ಲಿ ಸರ್ವೇಶ್ ತನ್ನ ಇತರ ಸ್ನೇಹಿತರ ಜೊತೆ ಆರಾಮಾಗಿ ಹರಟ ಹೊಡೆತ ಕೂತಿದ್ದಾರೆ. ಅದೇ ಜಾಗಕ್ಕೆ ಪ್ರೇಕ್ಷತ್ ಗೊತ್ತಾಗದಂತೆ ಹಿಂದಿನಿಂದ ಎಂಟ್ರಿ ಕೊಡ್ತಾರೆ. ಆದರೆ ಅವರು ಯಾರಿಗೂ ಗುರುತು ಸಿಗದಂತೆ ಟಿ ಶರ್ಟ್, ಶಾರ್ಟ್ಸ್ ಧರಿಸಿ ಮುಖಕ್ಕೆ ಒಂದು ಸ್ಕಾರ್ಫ್ ಸುತ್ತಿಕೊಂಡು ಕೂರ್ತಾರೆ. ಬಂದು ಸರ್ವೇಶ್ ಪಕ್ಕದಲ್ಲಿ ಕೂರ್ತಾರೆ. ಸರ್ವೇಶ್ ಪಕ್ಕದಲ್ಲಿ ಕೂತವ್ರನ್ನ ನೋಡಿ ಸುಮ್ಮನಾಗ್ತಾರೆ. ಮೊದಲಿಗೆ ಯಾರೋ ಅಪರಿಚಿತ ವ್ಯಕ್ತಿ ಇಷ್ಟು ಹತ್ತಿರ ಬಂದು ಕೂತಿದ್ದಾರಲ್ಲ ಅಂತ ಅಂದ್ಕೊಳ್ತಾರೆ. ನನ್ನನ್ನ ಯಾಕೆ ನೋಡ್ತಿದ್ದಾರೆ ಅನ್ನೋ ಸಣ್ಣ ಅನುಮಾನವನ್ನ ಕಣ್ಣೋಟದಲ್ಲಿ ವ್ಯಕ್ತಪಡಿಸ್ತಾರೆ. ಸ್ವಲ್ಪ ಕಿರಿಕಿರಿಯಾಗಿ ಆ ವ್ಯಕ್ತಿಯನ್ನ ಗುರಾಯಿಸ್ತಾರೆ. ಆದರೆ ಆ ಮಾಸ್ಕ್ ಹಿಂದೆ ತನ್ನ ಪ್ರಾಣ ಸ್ನೇಹಿತ ಇದ್ದಾನೆ ಅಂತ ಅವರಿಗೆ ಅಂದಾಜು ಸಿಗಲಿಲ್ಲ. ಯಾವಾಗ ಪ್ರೇಕ್ಷರ್ ತನ್ನ ಮುಖದ ಮೇಲಿದ್ದ ಸ್ಕಾರ್ಫ್ ತೆಗಿತಾರೋ ಸರ್ವೇಶ್ ಒಂದು ಕ್ಷಣ ಟೈಮ್ ತೆಗೆದುಕೊಳ್ಳದೆ ಆಪ್ತ ಮಿತ್ರನನ್ನ ಅಪ್ಪಿಕೊಳ್ತಾರೆ. ನಂತರದ ಆ ಕ್ಷಣವಿದೆಯಲ್ಲ, ಅದು ಬೆಲೆ ಕಟ್ಟಲಾಗದು. ತಕ್ಷಣ ಗೆಳೆಯನನ್ನ ತಪ್ಪಿಕೊಳ್ತಾರೆ. 8,000 ಮೈಲುಗಳ ದೂರ ಆ ಒಂದು ಕ್ಷಣ ಕರಗಿ ಹೋಗಿದೆ. ಅವರಿಬ್ಬರ ಕಣ್ಣಿನಲ್ಲಿದ್ದ ಆನಂದ, ಆ ಸ್ನೇಹ ಎಷ್ಟು ಆಳವಾದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಈ ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಆದ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ವ್ಯೂಸ್ ಪಡೆದುಕೊಂಡಿದೆ. ಜನರು ಇದಕ್ಕೆ ಕೊಟ್ಟ ಕಮೆಂಟ್ಸ್ ಗಳು ಕೂಡ ಅಷ್ಟೇ ತಮಾಷೆ ಮತ್ತು ಎಮೋಷನಲ್ ಆಗಿವೆ. ಮನಸ್ಸಿಗೆ ಮುದ ಕೊಟ್ಟ ಸ್ನೇಹಿತರ ಸಂಗಮ. ನಿಮಗೂ ಆಗಿದೆಯಾ ಇಂತಹ ಅನುಭವ? ಕುಚುಕು ಗೆಳೆಯರ ಈ ಪ್ರೀತಿಯ ಅಪ್ಪುಗೆ ಅದೆಷ್ಟೋ ಮನಸ್ಸುಗಳಿಗೆ ಮುದ ಕೊಟ್ಟಿದೆ. ತಾವು ತಮ್ಮ ಸ್ನೇಹಿತರು, ಕಾಲೇಜು ದಿನಗಳು, ಆಪ್ತ ಮಿತ್ರರನ್ನ ನೆನಪಿಸಿಕೊಂಡಿದ್ದಾರೆ. ಕಮೆಂಟ್ ನಲ್ಲಿ ಒಬ್ಬರು ಮೆನ್ ಸ್ಟಾಪ್ ಸ್ಕ್ರೋಲಿಂಗ್, ಮೆನ್ ಹ್ಯಾಪಿ ಅಂತ ಬರೆದುಕೊಂಡಿದ್ದಾರೆ. ಅಂದರೆ ಜನರೇ ಸ್ಕ್ರೋಲಿಂಗ್ ಮಾಡುವುದನ್ನ ನಿಲ್ಲಿಸಿ ಇದನ್ನ ನೋಡಿ ಖುಷಿಯನ್ನ ಅನುಭವಿಸಿ ಅಂದಿದ್ದಾರೆ. ಇನ್ನೊಬ್ಬರು, ನನ್ನ ಫ್ರೆಂಡ್ಸ್ ಮುಂಬೈನಿಂದ ಪುಣೆಗೆ ಬರೋಕೆ ಯೋಚಿಸ್ತಾರೆ, ಅಂತದ್ರಲ್ಲಿ ಇವರು ಅಮೆರಿಕದಿಂದ ಬಂದಿದ್ದಾರೆ. ಅಂದ್ರೆ ನೋಡಿ, ಇಂತಹ ಗೆಳೆಯ ಸಿಗಲು ಪುಣ್ಯ ಮಾಡಿರಬೇಕು ಅಂತ ಹಂಚಿಕೊಂಡಿದ್ದಾರೆ. I don't wanna let myself down, I don't wanna let myself down.
ರಕ್ಷಿತ್ ಗೆಳೆತನದಲ್ಲಿ ಮಾತ್ರವಲ್ಲ, ಓದಿನಲ್ಲೂ ಮುಂದಿದ್ದಾರೆ. ಪುಣೆಯ ಪ್ರತಿಷ್ಠಿತ ಸಿಒಇಪಿ ಕಾಲೇಜಿನಲ್ಲಿ ಬಿಟೆಕ್ ಮುಗಿಸಿ ಈಗ ಅಮೆರಿಕದ ಮ್ಯಾಸಚ್ಯೂಸೆಟ್ಸ್ನಲ್ಲಿ ಉನ್ನತ ವ್ಯಾಸಂಗ ಮಾಡ್ತಿದ್ದಾರೆ. ಜೊತೆಗೆ ಸೇಲ್ಸ್ ಫೋರ್ಸ್ ನಂತಹ ದೊಡ್ಡ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದಾರೆ. ತನ್ನ ಲೈಫ್ ಎಷ್ಟೇ ಬ್ಯುಸಿ ಆಗಿದ್ರು, ಬೆಳೀತಾ ಇದ್ರು, ನನ್ನ ಹಳೆಯ ಗೆಳೆಯರನ್ನ ಅವರು ಮರೆತಿಲ್ಲ ಅನ್ನೋದೇ ಇಲ್ಲಿಯ ವಿಶೇಷ. ಜೀವನದಲ್ಲಿ ಹಣ, ಅಂತಸ್ತು ಎಲ್ಲವೂ ಬರುತ್ತೆ ಹೋಗುತ್ತೆ, ಆದರೆ ಮನಸ್ಸಿಗೆ ಹತ್ತಿರವಾದ ಗೆಳೆಯರು ಸಿಗೋದು ಅಪರೂಪ. ನಿಮ್ಮ ಜೀವನದಲ್ಲೂ ಇಂತಹ ಒಬ್ಬ ವಿಶೇಷ ಗೆಳೆಯ ಇದ್ದರೆ ಈ ವಿಡಿಯೋವನ್ನ ಅವರಿಗೆ ಶೇರ್ ಮಾಡಿ. ನಿಮಗೂ ಇಂತಹ ಅನುಭವಗಳು ಆಗಿದ್ದರೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ಇದೇ ರೀತಿಯ ವಿಶೇಷತೆಗಳಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.